ನಾನು ತುಂಬ ಲೋ ಅಲ್ಲಿದ್ದಾಗ ಅವಳು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಒಂದು ಬಾಂಡ್ಲಿ ಚಿತ್ರಾನ್ನ ಮಾಡಿಕೊಂಡು ಅದನ್ನು 3 ಹೊತ್ತು ತಿಂದಿರೋದು ಉಂಟು. ಕಂಗ್ರ್ಯಾಚುಲೇಷನ್, ನಮ್ಮ ಬ್ಯಾನರಿಂದ ನೀವು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ. ನಾಳೆ ಬೆಳಗ್ಗೆ ಗಾಂಧಿನಗರ ನಮ್ಮ ಆಫೀಸಿಗೆ ಬಂದು ಚೆಕ್ ತೊಗೊಂಡೋಗಿ ಅಂತ. ಸೀರಿಯಲ್ ಹೀರೋ ರೆಕಗ್ನಿಷನ್ ಆಗೋದಕ್ಕಿಂತ ಮುಂಚೆ ನಾನು ಹೊಸಬನೇ ಅಲ್ವಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಲ್ಲ. ಆ ಟೈಮಲ್ಲಿ ಯಾವ ಸಿನಿಮಾ ಬರ್ತಿಲ್ಲ, ನಾನು ಮಾಡಬೇಕಾಗಿರೋ ಸಿನಿಮಾ ನಿಂತೋಗುತ್ತೆ. ಮುಂಚೆ ಒಂಥರ ಇಡ್ತಾರೆ, ಫೇಮ್ ಬಂದ ತಕ್ಷಣ CCLಗೆ ಸುದೀಪ್ ಸರ್ ಸೆಲೆಕ್ಟ್ ಮಾಡ್ಕೋತಾರೆ. ರಿಲೇಟಿವ್ ಹುಡುಗಿನೇ ನಾನು ಲವ್ ಮಾಡಿದೆ, ಜೊತೆಲಿ ಇದ್ದ ಸ್ನೇಹಿತರುಗಳಿಂದ ಸಿನಿಮಾ ನಿಂತೋಗುತ್ತೆ. ತಿಕ್ಲು ಥರ ಆಡಕ್ಕೆ ಹೋದ್ರೆ ಏನಾಗುತ್ತೆ, ಜನ ಅವ್ರನ್ನ ತಿಕ್ಲು ಅಂತಾನೆ ಕರೀತಾರೆ. ಏನು ಚೆನ್ನಾಗಿ ಎಂಜಾಯ್ ಮಾಡಿದ್ವಲ್ಲ ನಮ್ಮ ಲೈಫ್ನ, ಇಷ್ಟು ಚೆನ್ನಾಗಿ ಕಟ್ಕೊಂಡಿವಲ್ಲ ಅಂತ ಒಂದು ಪ್ರೌಡ್ ಇದೆ. ನೀವು ಇವಾಗ ತಾನೇ ಹೇಳಿದ್ರೆ ಮನೆಗೆ ಬಂದು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಹೇಳ್ಕೊಂಡು, ಬೆಂಗಳೂರಲ್ಲಿ ಕಳೆದ ಆ ದಿನಗಳು ಅಂದರೆ ನೀವು ಬ್ಯಾಚುಲರ್ ಆಗಿದ್ರಿ, ಜೂನಿಯರ್ ಆರ್ಟಿಸ್ಟ್ ಆಗಿದ್ರಿ, ಚಿಕ್ಕ ಮನೆಯಲ್ಲಿ ಒಂದು 3-4 ಜನ ಸೇರಿಕೊಂಡು ಕಷ್ಟಪಟ್ಕೊಂಡು ಜೀವನ ನಡೆಸ್ತಿದ್ರಿ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನಾದರೂ ನೆನಪುಗಳು? ಇದಾಗಿ ಒಂದು ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡ್ತೀನಿ ಅಂದ್ರೆ ಮಿನಿಮಮ್ 5,000 to 10,000 ಬೇಕಿತ್ತು ಅವಾಗ. ಅವಾಗ ಜೂನಿಯರ್ ಆರ್ಟಿಸ್ಟಲ್ಲಿ ನನಗೆ ಒಂದು, ನಾನು ಹೇಳಿದ್ರೆ 400 ರೂಪಾಯಿ 500 ರೂಪಾಯಿ ಕೊಡೋದು. ಒಂದು 10 days ವರ್ಕ್ ಇದ್ರೆ ಇನ್ನೊಂದು 10 days ವರ್ಕ್ ಇರ್ತಿರಲಿಲ್ಲ ಅವಾಗ. ಬಟ್ ಹೆಂಗೆ ಮೇಂಟೈನ್ ಮಾಡೋದಲ್ಲಿ? ಸೊ ಒಂದು ಬಾಂಡ್ಲಿಲಿ ಚಿತ್ರಾನ್ನ ಮಾಡಿಕೊಂಡು ಅದನ್ನು 3 ಹೊತ್ತು ತಿಂದಿರೋದು ಉಂಟು. ಫಸ್ಟ್ ಬೆಳಗ್ಗೆನೇ ಮಾಡಿ ಇಟ್ಬಿಟ್ರೆ ಅದೇ ಆಗುತ್ತೆ ಅನ್ನೋ ಥರ. ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಮಾಡೋಕ್ಕೆ ಹೋದರೆ ದುಡ್ಡು ಇಡ್ತಿರಲಿಲ್ಲ ಆ ಟೈಮಲ್ಲಿ. ಬಟ್ ಹಂತವಾಗಿ ಆ ಎಕ್ಸಾಕ್ಟ್ಲಿ ಬ್ಯಾಚುಲರ್ ಲೈಫ್ ಅನ್ನೋದು ಎಷ್ಟು ಸ್ಟ್ರಗಲ್ ಪಡ್ತಿರ್ತಾರೆ ಅನ್ನೋದು ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೆ. ಇದೆಲ್ಲರೂ ಮಾಡಿರ್ತಾರೆ, ಇದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಆ ಟೈಮಲ್ಲಿ ಒಂದು ಖುಷಿ ಏನಂದರೆ, ನನ್ನ ಜೊತೆ ನನ್ನ ಕಸಿನ್ಸ್ಗಳು ಬೇರೆ ವರ್ಕ್ ಮಾಡ್ತಿದ್ರು, ಅವರು ಜೊತೆಲಿರೋರು, ಎಲ್ಲ ಶೇರ್ ಮಾಡ್ಕೊತಿದ್ವಿ, ಹಂಚ್ಕೊಂಡು ತಿಂತಿದ್ವಿ. ಜೊತೆಗಿದ್ರೇನೆ ಅಲ್ಲ ಲೈಫ್ 100%. ನಾನು ಒಬ್ಬನೇ ಇದ್ದರೆ ನಿಜವಾಗ್ಲೂ ಕಷ್ಟ ಆಗ್ತಿದ್ದೆ ಮೋಸ್ಟ್ಲಿ. ಬ್ಯಾಚುಲರ್ ಲೈಫ್ ಇದೆಯಲ್ಲ ಬೆಂಗಳೂರಲ್ಲಿ, ನಿಮಗೆ ಜೀವನದ ಪಾಠ ಕಲಿಸ್ಬಿಡುತ್ತೆ. ಒಂದ್ಸಲಿ ಕೂತ್ಕೊಂಡು ಹಿಂದೆ ತಿರುಗಿ ನೋಡಿದಾಗ ಏನು ಚೆನ್ನಾಗಿ ಎಂಜಾಯ್ ಮಾಡಿದ್ವಲ್ಲ ನಮ್ಮ ಲೈಫ್ನ, ಎಷ್ಟು ಚೆನ್ನಾಗಿ ಕಟ್ಕೊಂಡಿವಲ್ಲ ಅಂತ ಒಂದು ಪ್ರೌಡ್ ಇದೆ. ಇಲ್ಲಿಂದ ನೀವು ಮೈನ್ ಸ್ಟ್ರೀಮಿಗೆ ಎಂಟರ್ ಆಗ್ತೀರಾ, ಅಂದರೆ ಲೀಡ್ ಆ್ಯಕ್ಟರ್ ಆಗಿ ಎಲ್ಲ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ. ಮೊದಲು ಸೀರಿಯಲ್ಲ ಅಥವಾ ಸಿನಿಮಾನ? ಜೂನಿಯರ್ ಆರ್ಟಿಸ್ಟ್ ಆದಾಗ ಸಿನಿಮಾಗಳೇ ಮಾಡ್ತಿದ್ದು ನಾನು. ಅವಾಗ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೇನು ಅಂದರೆ, ನಾನು ಒಂದು ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯ್ನ್ ಆದೆ ಬಿಗಿನಿಂಗ್. ಅಂದರೆ ಕಾಂಟ್ಯಾಕ್ಟ್ಸ್ ಏನಾದರೂ ಸಿಗಲಿ ನನಗೆ ಅಂತ. ಆ ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಿದ್ದಾದಮೇಲೆ ನನ್ನ ಫೋಟೋಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಪ್ರಿಂಟ್ ಹಾಕ್ಸೋಣ ಅಂತ ಯಾವುದೋ ಒಂದು ಫೋಟೋ ಸ್ಟುಡಿಯೋಗೆ ಹೋದೆ ನಾನು, ಇಲ್ಲೇ ಗಿರಿನಗರಲ್ಲೇ. ಅಲ್ಲಿ ಒಂದು ಅಜ್ಜ, ನಾನು ಇವತ್ತು ಅವ್ರು ನನ್ನ ಕಾಂಟ್ಯಾಕ್ಟಲ್ಲಿ ಬೇಜಾರಾಗುತ್ತೆ ನನಗೆ, ಅವ್ರು ಸಿಗ್ತಿಲ್ವಲ್ಲ ಅಂತ ನನಗೆ. ಅವರು ಒಂದು ಚಿಕ್ಕ ಆ್ಯಕ್ಟಿಂಗ್ ಕ್ಲಾಸ್ ಮಾಡಿದ್ರು, ಪ್ಲಸ್ ಒಂದು ಫೋಟೋ ಶೂಟ್ ಒಂದು ಚಿಕ್ಕ ಸ್ಟುಡಿಯೋ ಮಾಡ್ಕೊಂಡಿದ್ರು ಅವರು. ಎಕ್ಸಾಕ್ಟ್ಲಿ ಆ್ಯಕ್ಟಿಂಗ್ ಕಲ್ತಿದ್ದು ನಾನು ಅಲ್ಲಿ ಹೇಳಬೇಕು ಅಂದರೆ. ಅವರೊಂದು ವಾರ ನನಗೆ ಆ್ಯಕ್ಟಿಂಗ್ ಕೋರ್ಸ್ ಮಾಡಿಸಿದ್ರು ನನಗೆ. ಅಂದರೆ ಪೇಪರ್ ಇಟ್ಕೊಂಡು ಹೆಂಗೆ ಓದಬೇಕು ಒಬ್ಬ ಕಲಾವಿದ ಪೇಪರ್ನ. ಕಲಾವಿದರು ಪೇಪರ್ ಓದೋದ್ರಿಂದ ಭಾಷೆ ಸ್ಪಷ್ಟತೆ ಎಷ್ಟು ಬರುತ್ತೆ, ಎಷ್ಟು ಇಂಪಾರ್ಟೆಂಟು ಅನ್ನೋದು ತುಂಬ ಚೆನ್ನಾಗೆಲ್ಲ ಹೇಳ್ಕೊಟ್ರು. ಸ್ಕ್ರಾಚಿಂದ ನವರಸಗಳಂದ್ರೇನು, ಹೆಂಗೆ ಆ್ಯಕ್ಟ್ ಮಾಡಬೇಕಂತೆಲ್ಲ ಹೇಳ್ಕೊಟ್ರು ಅವರು. ಲಾಸ್ಟ್ ಡೇ ಆಫ್ ಕ್ಲಾಸ್ ಇತ್ತು ನಂದು. ಅವರೊಂದು 3 ಶೀಟ್ ಕೊಟ್ಟರು ನನಗೆ. ಇದು ನಿಂಗೆ ತುಂಬ ಹೆಲ್ಪ್ ಆಗುತ್ತೆ, ತೊಗೊಳಪ್ಪ, ನೀನು ಮನೆಗೆ ಹೋದ್ಮೇಲೆ ಇದು ನೋಡ್ಕೊ. ನಾನು ಬೇರೆ ಪರ್ಸ್ನಲ್ ಪ್ರಾಬ್ಲಮಿಂದ ನಾನು ಇದನ್ನು ಕ್ಲೋಸ್ ಮಾಡಬೇಕಾಗ್ತದೆ, ಇವತ್ತು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ, ನಾಳೆಯಿಂದ ಇಲ್ಲಿರಲ್ಲ ಅಂತ ಹೇಳ್ಬಿಟ್ಟು ಅವ್ರು ನನಗೊಂದು 3 ಶೀಟ್ ಕೊಟ್ಟರು. ತೆಗೆದು ನೋಡಿದ್ರೆ ಅವ್ರು ಎಂಥ ಒಳ್ಳೆ ಹೆಲ್ಪ್ ಮಾಡಿದ್ರು ನನ್ನ ಕೆರಿಯರಲ್ಲಿ ಅಂದರೆ, ಆ 3 ಶೀಟಲ್ಲೂ ಸೀರಿಯಲ್ ನೇಮು, ಸೀರಿಯಲ್ ಪಕ್ಕದಲ್ಲಿ ಡೈರೆಕ್ಟರ್ ನೇಮು, ಅದ್ರ ಪಕ್ಕದಲ್ಲಿ ಮ್ಯಾನೇಜರ್ಸ್ ನೇಮು, ಅದ್ರ ಪಕ್ಕದಲ್ಲಿ ಫೋನ್ ನಂಬರ್ಸ್. ಅಂದರೆ ನನಗೆ ಇಡೀ ಇಂಡಸ್ಟ್ರಿ ಕಾಂಟ್ಯಾಕ್ಟು ಆ 3 ಶೀಟಲ್ಲಿ ಸಿಕ್ಬಿಡ್ತು. ಆ ಪುಣ್ಯಾತ್ಮ ಇವತ್ತು ಅದು ಎಲ್ಲಿದನೋ, ದಯವಿಟ್ಟು ನಂಗೆ ಸಿಗಲಿ ಅಂತ ಕೇಳ್ತೀನಿ ನನ್ನ ಅಜ್ಜನ. ನನ್ನ ಡೈಲಿ ಕೆಲಸ ಏನು ಗೊತ್ತಾ, ಅಲ್ಲಿಂದ ಬೆಳಗ್ಗೆ ಎದ್ದೇಳು, ರೆಡಿಯಾಗು, ಒಂದು 5 ಜನದ ಲಿಸ್ಟ್ ಮಾಡ್ಕೊ, ಅವ್ರಿಗೆ ಫೋನ್ ಮಾಡು, ಅವ್ರ ಲೊಕೇಶನ್ಗೆ ಹೋಗು, ಫೋಟೋಸ್ ತಗೋ, ಹಿಂದೆ ನನ್ನ ನಂಬರ್ ಬರೆದು ಅವ್ರಿಗೆ ಕೊಟ್ಬಿಟ್ಟು ಬಾ. ಸೊ ಈ ಥರ ಕಂಟಿನ್ಯೂಸ್ ಒಂದು 2 months ನಾನು ಯಾವ್ಯಾವ ಸೀರಿಯಲ್ ಇದೆ, ಯಾವ್ಯಾವ ಮ್ಯಾನೇಜರ್ಗಳಿದ್ದಾರೆ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ. ಇವಾಗ ಸೀರಿಯಲ್ ಇಂಡಸ್ಟ್ರಿಲಿ ಅಥವಾ ಸಿನಿಮಾ ಇಂಡಸ್ಟ್ರಿಲಿ ಯಾವುದೇ ಮ್ಯಾನೇಜರ್ ಕೇಳಿದ್ರು ನಾನು ಯಾರು ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತು. ಯಾಕೆಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ, ಫೀಲ್ಡ್ ವರ್ಕ್ ಮಾಡಿದ್ದೆ. ಇವಾಗ ಡೇ ಬೈ ಡೇ ನನಗೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಚಿಕ್ಕ ಪಾತ್ರಗಳಿಗೆ, ಸೀರಿಯಲ್ಸ್ಗೆ ಕಾಲ್ಸ್ ಬರೋಕ್ಕೆ ಹೋಗ್ತಿದ್ದೆ, ಮಾಡ್ತಿದ್ದೆ. 1 day 2 day ಕ್ಯಾರೆಕ್ಟರ್ ಕೊಡೋರು ಮಾಡ್ಕೊಂಡು ಬರ್ತಿದ್ದೆ. ಬಟ್ ಒಂದು ಫೈನ್ ಡೇ ಏನಾಯ್ತು ನನಗೆ, ಹೊಸಬಾಳಿಗೆ ನೀ ಜೊತೆ ಇದೆ ಅಂತ ಒಂದು ಸೀರಿಯಲ್. ಹಿಂಗೆ ಯಾವುದೋ ಒಂದು ಸ್ಟುಡಿಯೋಗೆ ಫೋಟೋ ಖಾಲಿ ಆಗಿತ್ತು, ಪ್ರಿಂಟ್ ಹಾಕ್ಸ್ಕೊಂಬರೋಣ ಅಂತ ಹೋಗ್ತೀನಿ ಬಸವನಗುಡಿಲಿ. ಫೋಟೋ ಸ್ಟುಡಿಯೋದವ್ರು ಏನು ಅನಿಸ್ತಾ ಏನೋ ಗೊತ್ತಿಲ್ಲ, ನೋಡೋಕೆ ಚೆನ್ನಾಗಿದೆಯಪ್ಪ ನೀನು, ತಗೋ ಈ ಮ್ಯಾನೇಜರ್ ನಂಬರು, ಮೊನ್ನೆ ಇನ್ನು ಫೋಟೋ ಶೂಟ್ ಮಾಡಿದ್ರು ಸೀರಿಯಲ್ದು ಅಂತ ಹೇಳ್ಬಿಟ್ಟು ನಂಬರ್ ಕೊಡ್ತು. ಮಣಿಪಾಲ್ ಕೃಷ್ಣ ಅಂತ ಮ್ಯಾನೇಜರ್ ನೇಮ್. ಅವ್ರಿಗೆ ಫೋನ್ ಮಾಡ್ತೀನಿ, ಈ ಥರ ನಾನು ಆರ್ಟಿಸ್ಟ್ ಸರ್ ಹಿಂಗೆ ಅಂತ, ನಾಳೆ ಬಂದುಬಿಡಿ, ಒಂದು ಕ್ಯಾರೆಕ್ಟರ್ ಇದೆ, ಆಡಿಷನ್ ಮಾಡೋಣ ಅಂತ ಹೇಳ್ತಾರೆ. ಹೋಗ್ತೀನಿ, ಆಡಿಷನ್ ಮಾಡ್ತಾರೆ, ಸೆಲೆಕ್ಟ್ ಆಗ್ತೀನಿ. ಅಲ್ಲಿ ಫಸ್ಟ್ ಫ್ರೆಂಡ್ ಕ್ಯಾರೆಕ್ಟ್ರು ಅಂದರೆ ಡೈಲಾಗ್ ಪೋರ್ಷನ್ಸ್ ನನಗೆ ಸಿಕ್ಕಿದ್ದು ಅಲ್ಲಿ ಫಸ್ಟು. ನೋಡಿದ್ರೆ ಗೆಳೆಯರೆ, ಅದಕ್ಕೆ ಹೇಳೋದು, ಯಾವತ್ತು ನಿಮ್ಮ ಗುರಿ ಮತ್ತು ಅದಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿವಸ ರಿಸಲ್ಟ್ ಸಿಗತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಸೊ ಅದಾದಮೇಲೆ ಸಿನಿಮಾಗೆ ಹೆಂಗೆ ಎಂಟ್ರಿ ಸಿಕ್ತು ಅರ್ಜುನ್ ಅವರೇ? ಸೀರಿಯಲ್ಗೆ ಎಂಟ್ರಿ ಆಗಿದ ತಕ್ಷಣ ಆಲ್ಮೋಸ್ಟ್ ಒಂದು 1.5 year ಅಷ್ಟರಲ್ಲಿ ನಾನು ಲೀಡ್ ಕ್ಯಾರೆಕ್ಟರ್ಗಳು ಮಾಡೋಕ್ಕೆ ಸ್ಟಾರ್ಟ್ ಆದೆ. ಕಸ್ತೂರಿಗೆ ಒಂದು ಸೀರಿಯಲ್ ಮಾಡಿದೆ ಹೀರೋ ಆಗಿ. ಅದಾದಮೇಲೆ ಸುವರ್ಣಗೆ ಒಂದು ಸೀರಿಯಲ್ ಮಾಡಿದೆ, ಎಸ್ ಗೋವಿಂದ್ ಅಂತ ಡೈರೆಕ್ಟ್ರು.
ಭೂಪತಿ ಎಲ್ಲ ಡೈರೆಕ್ಟ್ ಮಾಡಿದ್ದಾರೆ ದರ್ಶನ್ ಸರ್ದು. ಹಾಂ. ಅವರು ಸರಸ್ವತಿ ಅಂತ ಒಂದು ಸೀರಿಯಲ್ ಮಾಡ್ತಾರೆ, ಒಂದು ಸೆಕೆಂಡ್ ಹೀರೋ ಕ್ಯಾರೆಕ್ಟರ್ ಸಿಗುತ್ತೆ. ಅದಾದ್ಮೇಲೆ ನನಗೆ ನನ್ನ ಕೆರಿಯರಲ್ಲಿ ಮೇಜರ್ ಬ್ರೇಕ್ ಅಕ್ಕ ಅಂತ ಒಂದು ಸೀರಿಯಲ್, ರಾಮ್ಜಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಅವರ ಪ್ರೊಡಕ್ಷನ್ ಅಲ್ಲಿ ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿರ್ತೀನಿ. ಮುಂಚೆ ಒಂದು ಸ್ಮಾಲ್ ಎಪಿಸೋಡ್ ಆತ್ಮಕಥೆಗಳನ್ನು ಬರ್ತಿತ್ತು, ಅದ್ರಲ್ಲಿ ಮಾಡಿರ್ತೀನಿ. ಬಟ್ ಆ ಟೈಮಲ್ಲಿ ಅವರು ಒಳ್ಳೆ ಹೀರೋನ ಹುಡುಕ್ತಾ ಇರ್ತಾರೆ, ಒಳ್ಳೆ ಪರ್ಫಾರ್ಮ್ ಮಾಡೋ ಅಂತ ಹೀರೋ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅವ್ರ ಫೋಟೋಸ್ ಕೊಟ್ಟು ಸುಮಾರು ಕೊಟ್ಬಿಟ್ಟಿದ್ದೀನಿ ಅವ್ರ ಆಫೀಸಲ್ಲಿ. ರೈಟ್ ಟೈಮಲ್ಲಿ ಅವರು ನೆನ್ಪು ಮಾಡ್ಕೊಂಡು ಫೋಟೋಸ್ ಮಾಡಿ ಮತ್ತೆ ಕರೀತಾರೆ. ಬಟ್ ಅಲ್ಲಿ ನನ್ನ ಲೈಫ್ ಕೆರಿಯರ್ ಚೇಂಜ್ ಆಯಿತು, ಅಂದರೆ ಯೂಜ್ ರೆಕಗ್ನಿಷನ್ಸ್. ಸೊ ಅಲ್ಲಿಂದ ನನಗೆ ಕರ್ನಾಟಕದ ಮನೆ ಮಾತಾದೆ. ಅರ್ಜುನ್ ಒರಿಜಿನಲ್ ಹೆಸರು ಯೋಗಿ ಅಂತ. ಓಕೆ. ಬಟ್ ಇಲ್ಲಿ ಯಾವಾಗೆಲ್ಲ ಜನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಓಕೆ ಆಲ್ರೆಡಿ ನಮ್ಮ ಲೂಸ್ ಮದರ್ ಯೋಗಿ ಇದ್ದಾರೆ, ಮೊದಲ ಸಲ ಯೋಗಿ ಅವರು ಅಂತಲೂ ಪ್ರೊಡ್ಯೂಸರ್ ಇದ್ರು, ಒಂದು ಹೆಸರು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕೆ ಜನನೇ ಮಾತಾಡ್ಸ್ತಾ ಇದ್ದಾರೆ ಅರ್ಜುನ್ ಅಂತ, ನಾನು ಯಾಕೆ ಆ ಹೆಸರನ್ನ ಇಟ್ಕೋಬಾರ್ದು ಅಂತೇಳಿ ಅರ್ಜುನ್ ಯೋಗಿ ಅಂತ ಅಲ್ಲಿಂದನೇ ನನ್ನ ಇಂಟ್ರೆಸ್ಟಿಂಗ್. ಅರ್ಜುನ್ ಅನ್ನೋದು ಆ ಅಕ್ಕ ಸೀರಿಯಲ್ ಇಂದ ಬಂದಿರೋ ಹೆಸರು. ಎಕ್ಸಾಕ್ಟ್ಲಿ. ಅಂದ್ರೆ ನನ್ನ ಕೆರಿಯರ್ ಕೊಟ್ಟಿರೋಂಥ ಹೆಸರನ್ನ ಯಾಕೆ ನಾನು ನನ್ನ ಒರಿಜಿನಲ್ ನೇಮ್ ಜೊತೆ ಸೇರಿಸ್ಕೋಬಾರ್ದು ಅಂತ ಇಟ್ಟೆ. ಅದು ಇಟ್ಟಿದ್ದು ಅಲ್ಲಿಂದ ಇನ್ನೂ ತುಂಬ ಚೆನ್ನಾಗಿ ಕೆರಿಯರ್ ಸ್ಟಾರ್ಟ್ ಇದೆ. ಸೊ ಅಲ್ಲಿಗೆ ನಾನು ಡಿಸೈಡ್ ಮಾಡಿದೆ, ಓಕೆ ನಾನು ಸ್ಮಾಲ್ ಸ್ಕ್ರೀನಲ್ಲಿ ನನಗೆ ಏನು ಬೇಕು ಅದು ನನಗೆ ಸಿಕ್ಕಿದ್ದಾಯಿತು, ಇದು ರೈಟ್ ಟೈಮ್ ನಾನು ಸಿನಿಮಾಗೆ ಹೋಗೋದಕ್ಕೆ. ಅಲ್ಲಿವರೆಗೂ ನಾನು ಸಿನಿಮಾ ಟ್ರೈ ಮಾಡಿರಲಿಲ್ಲ, ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ರು, ಸಿನಿಮಾ ಟ್ರೈ ಮಾಡಿಲ್ಲ. ಸೊ ನನ್ನದೇ ಆದಂಥ ಒಂದಷ್ಟು ಫಾಲೋವರ್ಸ್ಗಳು ಅಥವಾ ನನ್ನ ಫ್ಯಾನ್ಸ್ ಅಂತ ಏನು ಹೇಳ್ತಾರೆ, ಅದು ಆ ಫೀಲ್ ಸ್ಟಾರ್ಟ್ ಮಾಡಿದ್ದು ನಾನು ಅಕ್ಕ ಸೀರಿಯಲಲ್ಲಿ. ಸೊ ಇದು ರೈಟ್ ಟೈಮ್ ನಾನು ಸಿನಿಮಾಗೆ ಹೋಗೋದಕ್ಕೆ, ನನ್ನ ಕೆರಿಯರ್ನ ನಾನು ಬಿಲ್ಡ್ ಮಾಡ್ಕೋಬೇಕು ಇಲ್ಲಿಂದ ಅಂತೇಳಿ ಅವಾಗ ಸಿನಿಮಾಗೆ ಆಡಿಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲೇ ನನಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಲ್ಲ ಸಿಕ್ಕಿದ್ದು. ಅವ್ರ ಪ್ರೊಡಕ್ಷನ್ ಒಂದು ಸಿನಿಮಾ ಅನೌನ್ಸ್ ಮಾಡ್ತಾರೆ, ಮದುವೆಯ ಮಮತೆಯ ಕರೆಯೋಲೆ ಅಂತ. ಕವಿರಾಜ್ ಅವರು ಡೈರೆಕ್ಟ್ರು, ದಿನಕರ್ ಸರ್ ಪ್ರೊಡಕ್ಷನ್, ಅವ್ರ ಪ್ರೊಡಕ್ಷನ್. ಪೇಪರಲ್ಲಿ ಒಂದು ಆ್ಯಡ್ ಬರುತ್ತೆ, ಆಡಿಷನ್ಸ್ ಮಾಡ್ತಾ ಇದ್ದೀವಿ, ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಅಮೂಲ್ಯ ಅವ್ರ ಹೀರೋಯಿನ್ ಅನೌನ್ಸ್ ಆಗಿತ್ತು ಆಲ್ರೆಡಿ. ಓಕೆ ಇದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ 5:15 ಬೆಂಗಳೂರು ಇಂಟರ್ನ್ಯಾಷನಲ್ ಹೋಟೆಲ್ ಗಾಂಧಿನಗರದಲ್ಲಿ ಹೋಗಿ ಕ್ಯೂನಲ್ಲಿ ನಿಂತ್ಕೊತೀನಿ. ಅಷ್ಟೊತ್ತಾಗಲೇ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಸೀರಿಯಲ್ ಹೀರೋ ನಾನು ಅವಾಗ. ಆಲ್ಮೋಸ್ಟ್ ಒಂದು 500 ಜನದ ಮೇಲೆ ಬಂದಿದ್ರು ಆಡಿಷನ್ಸ್ಗೆ. ನನಗೊಂದು ಅಳ್ಕು, ಅಯ್ಯೋ ಹೆಂಗಪ್ಪ ಇಷ್ಟೊಂದು ಜನದ ಮಧ್ಯೆ ಆಡಿಷನ್ಸ್ ಕೊಡು, ಒಂದು ಅಳ್ಕು ಇರುತ್ತಲ್ಲ ನಿಮಗೆ. ಪೀಕ್ ಇರೋ ಅಂಥ ಟೈಮು. ಈಗ ತುಂಬ ಜನ ಹೊಸಬ್ರು ಬಂದಿರ್ತಾರೆ, ಅವ್ರ ಮಧ್ಯದಲ್ಲಿ ನಾವು ಹೆಂಗೆ ಆಡಿಷನ್ಸ್ ನಿಂತ್ಕೊಳೋದು ಅನ್ನೋದು ಒಂದು ಇಟ್ಕು. ಬಟ್ ನನಗೇನು, ನಾನು ಯಾವಾಗಲೂ ಯೋಚನೆ ಮಾಡೋದೇನೆಂದರೆ, ಹಿಂದೆ ಬರ್ಬೇಕಾದ್ರೆ ಹೆಂಗಿದ್ದೆ ನಾನು. ಓಕೆ ಸೀರಿಯಲ್ ಸ್ಟಾರ್ ಆಗೋಕ್ಕೆ ಅಥವಾ ಸೀರಿಯಲ್ ಹೀರೋ ರೆಕಗ್ನಿಷನ್ ಆಗೋದಕ್ಕಿಂತ ಮುಂಚೆ ನಾನು ಹೊಸಬನೇ ಅಲ್ವಾ. ಓಕೆ ಸಿನಿಮಾಗೆ ನಾನು ಹೊಸಬ, ಈಗ ತಪ್ಪೇನಿದೆ ಮಾಡೋದ್ರಲ್ಲಿ ಅಂತ ಹೋಗಿ 5:15 ಕ್ಯೂನಲ್ಲಿ ನಿಂತ್ಕೊತೀನಿ. ಬಟ್ ಅಷ್ಟೊತ್ತಿಗೆಲ್ಲ ಕೋ ಡೈರೆಕ್ಟರ್ಗಳು, ಅಸೋಸಿಯೇಟ್ ಡೈರೆಕ್ಟರ್ಗಳೆಲ್ಲ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 100 ಒಳಗಡೆ ಅಂದರೆ ಆಡಿಷನ್ ಕೊಡೋದಕ್ಕೆ ಲಿಸ್ಟಲ್ಲಿ ನಾನು ನಿಲ್ಲಿಸ್ತಾರೆ. ನಮ್ಮ ಸ್ಕ್ರಿಪ್ಟೆಲ್ಲ ಕೊಡ್ತಾರೆ. ಸ್ಕ್ರಿಪ್ಟೆಲ್ಲ ಕೊಟ್ಟಿದ್ದಾದ್ಮೇಲೆ ರೆಡಿಯಾಗಿ ಹಾಲ್ಗೆ ಹೋಗ್ತೀವಿ. ಯಾರು ಹೋಗ್ಬಿಟ್ಟು ಆಡಿಷನ್ ಕೊಡೋಕ್ಕೆ ರೆಡಿ ಇಲ್ಲ, ಎಲ್ಲರೂ ಏನೋ ಒಂಥರ ಎದುರುತ್ತಿದ್ದಾರೆ. ನಮ್ಗೆ ಅಷ್ಟೊತ್ತಿಗಾಗಲಿ ಸೀರಿಯಲ್ಗಳೆಲ್ಲ ಮಾಡಿ ಫುಲ್ಲು ಡೈಲಾಗ್ಸ್ ಎಲ್ಲ ಅದೇನು ತುಂಬ ಕಾಮನ್ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿತ್ತು ನನಗೆ. ಓಕೆ ನನ್ನ ಒಂದು ಇಂಟೆನ್ಷನ್ ಏನಂದರೆ, ಯಾವುದೇ ಆಡಿಷನ್ಗೆ ಹೋದ್ರು ಫಸ್ಟ್ ನಾನು ಕೊಟ್ಬಿಡ್ಬೇಕು ಅಂತ. ಫಸ್ಟೇ ನಾನು ಬೆಸ್ಟ್ ಕೊಟ್ಬಿಟ್ರೆ ಅವ್ರ ಮೈಂಡ್ ಫಿಕ್ಸ್ ಆಗ್ಬಿಡುತ್ತೆ ಅಂತ. ಸೊ ಫಸ್ಟ್ ರೌಂಡ್ ಹೋಗ್ತೀನಿ, ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಇರ್ತಾರೆ, ಅಲ್ಲಿ ಓಕೆ ಆಗುತ್ತೆ, ಅಲ್ಲಿ ಪಾಸ್ ಆಗುತ್ತೆ. ಸೆಕೆಂಡ್ ರೌಂಡ್ ಒಬ್ಬರು ಕೊರಿಯೋಗ್ರಾಫರ್ ಯಾರೋ ಇದ್ರು, ಡ್ಯಾನ್ಸ್ ಬರುತ್ತಾ ಅಂತೆಲ್ಲ ನೋಡ್ತಾರೆ, ಅದು ಪಾಸ್ ಆಯಿತು. 3ನೇದು ಫೈನಲ್ ರೌಂಡು ದಿನಕರ್ ಸರ್, ಕವಿರಾಜ್ ಸರ್ ಕೂತಿದ್ದಾರೆ ಅಲ್ಲಿ. ಸೊ ಇವ್ರ ಮುಂದೆ ಓಕೆ ಆದರೆ ನಾನು ಸೆಲೆಕ್ಟ್ ಅನ್ನೋ ಥರ ಲೆಕ್ಕ. ಅದ್ಭುತವಾಗಿ ಮಾಡಿಬಿಡ್ತೀನಿ ಆಡಿಷನ್. ಅಂದರೆ ಗೊತ್ತಿಲ್ಲದೆ ಫೋನಲ್ಲಿ ತುಂಬ ಚೆನ್ನಾಗಿ ಮಾಡಿಬಿಡ್ತೀನಿ. ಅವ್ರು ಸಖತ್ ಖುಷಿಯಾಗೋಗ್ಬಿಡ್ತಾರೆ. ಓಕೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತೀನಿ. ಸಂಜೆ ನೈಟ್ ಒಂದು 7:15 ಒಂದು ಫೋನ್ ಬರುತ್ತೆ ನನಗೆ ಪ್ರೊಡಕ್ಷನಿಂದ, ಕಂಗ್ರ್ಯಾಚುಲೇಷನ್, ನಮ್ಮ ಬ್ಯಾನರಿಂದ ನೀವು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾಯಿದ್ದೀರಾ, ನಾಳೆ ಬೆಳಗ್ಗೆ ಗಾಂಧಿನಗರ ನಮ್ಮ ಆಫೀಸಿಗೆ ಬಂದು ಚೆಕ್ ತೊಗೊಂಡೋಗಿ ಅಂತ. ಇಟ್ ವಾಸ್ ಅ ಮೆಮೊರಬಲ್ ಮೊಮೆಂಟ್ ನನಗದು. ಬಟ್ ಏನಂದರೆ ಅಲ್ಲಿ ನಾನು ಮೈನ್ ಹೀರೋ ಅಂತ ಆಗಿತ್ತು. ಬಟ್ ಆದಮೇಲೆ ನನಗಿನ್ನ ಇನ್ನೂ ಒಬ್ಬರು ಚೆನ್ನಾಗಿ ಮಾಡಿದ್ರು, ಬೆಟರಾಗಿ ಮಾಡಿದ್ರು ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ಫಸ್ಟ್ ಹೀರೋ ಇಂದ ಸೆಕೆಂಡ್ ಹೀರೋಗೆ ನಾನು ಶಿಫ್ಟ್ ಆಗ್ತೀನಿ. ನಮ್ಮ ಸೂರಜ್ ಗೌಡ ಅಂತ ಅವರು ಫಸ್ಟ್ ಹೀರೋ ಆಗಿ ಮಾಡ್ತಾರೆ, ಬಟ್ ಸೆಕೆಂಡ್ ಹೀರೋಗೆ ನಾನು ಶಿಫ್ಟ್ ಆಗ್ತೀನಿ. ಬಟ್ ಅಲ್ಲಿ ಶರತ್ ಲೋಹಿತಾಶ್ವ ಮೇರು ನಟ, ಅವ್ರ ಜೊತೆ ನಾವು ಮಗನ್ ಕ್ಯಾರೆಕ್ಟ್ರು. ಅರ್ಜುನ್ ಅವರೇ, ನೀವು ಸಿನಿಮಾಗೆ ಎಂಟ್ರಿ ಆಗಿದ್ದು ದರ್ಶನ್ ಸರ್ ಅವರ ಅಂಡರಲ್ಲಿ. ಸೊ ಅವ್ರ ಜೊತೆ ಏನಾದರೂ ಟೈಮ್ ಸ್ಪೆಂಡ್ ಮಾಡೋ ಅಂಥ ಆಪರ್ಚುನಿಟಿ ಇತ್ತಾ? ಅಯ್ಯೋ ತುಂಬ ಇದೆ. ನಾನು ಸರ್ ಬ್ಯಾನರ್ದು ಸಿನಿಮಾ ಮಾಡಿದ್ನಲ್ಲ, ಮದುವೆ ಮಮತೆ ಕರೆಯೋಲೆ ಅಂತ, ಅದರದ್ದು ಪ್ರೀಮಿಯರ್ ಶೋ ಮಾಡ್ತಾರೆ ರೇಣುಕಂಬ ಸ್ಟುಡಿಯೋದಲ್ಲಿ. ಅಲ್ಲಿ ಪ್ರೀಮಿಯರ್ ಶೋಗೆ ಸರ್ ಬರ್ತಾರೆ. ನಾನು ಆಬ್ವಿಯಸ್ಲಿ ಸೆಕೆಂಡ್ ಹೀರೋ ಅಲ್ವಾ. ಸರ್ ಬರ್ತಾರೆ, ಎಂಟ್ರಿ ಆಗುತ್ತೆ. ಇನ್ನೇನು ಶೋ ನೋಡೋಕ್ಕಿಂತ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸಡನ್ನಾಗಿ ನಾನು ನೋಡ್ತಾರೆ, ದರ ಬರ್ತಾರೆ ನನ್ನ ಕಡೆ. ನನಗೆ ಯಾಕೆ ಹಿಂಗೆ ಸಡನ್ನಾಗಿ ಹಿಂಗೆ ನನ್ನ ಕಡೆ ಬರ್ತಿದ್ರಲ್ಲ, ಏನಾದರೂ ಮಾಡ್ಬಿಟ್ಟು ನಾನು ಏನಾದರೂ ಆಯ್ತಾ ಅಂತ ಒಂದು ಚಿಕ್ಕ ಅಳುಕು ನನಗೆ. ಬಂದ ತಕ್ಷಣ ಒಂದು ಬಿಗ್ ಹಗ್ ಕೊಡ್ತಾರೆ. ಹಗ್ ಕೊಟ್ಟು, ಚಿನ್ನ ಹೀರೋ ಅಂತ ಕರೀತಾರೆ ಯೂಶಲಿ. ಹೀರೋ ನಿಂದು ಸೀರಿಯಲ್ ಎಲ್ಲ ನೋಡಿದ್ದೀನಮ್ಮ, ಚೆನ್ನಾಗಿ ಮಾಡ್ತೇನೆ ನೀನು, ಬಾ ಅಂತ ಹೇಳ್ಬಿಟ್ಟು ಎಗ್ಲ ಮೇಲೆ ಕೈ ಹಾಕ್ಕೊಂಡು ಅವರೇ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಥಿಯೇಟ್ರಲ್ಲಿ ನನ್ನ ಪಕ್ಕನೇ ಕೂತ್ಕೊತಾರೆ, ಇಡೀ ಸಿನಿಮಾ ನೋಡ್ತಾರೆ. ನಾನು ಮಾಡಿದ ಸೀನ್ಸ್ಗೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಅಲ್ಲಿಂದ ಒಂದು ಚಿಕ್ಕ ಜರ್ನಿ ಸ್ಟಾರ್ಟ್ ಆಗುತ್ತೆ ಸರ್ ಜೊತೆ. ನಾನು ಯಾವುದೇ ಸಿನಿಮಾಗಳಿಗೆ, ಟ್ರೈಲರ್ ಲಾಂಚ್ಗೆ, ಆಡಿಯೋ ಲಾಂಚ್ಗೆ ಅಥವಾ ಮುಹೂರ್ತಕ್ಕೆ ಯಾವುದಕ್ಕೆ ಕೇಳಿದ್ರೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲದಕ್ಕೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಜರ್ನಿ ಅವ್ರ ಜೊತೆ. ಅವ್ರ ಮನೆಗೆ ರೆಗ್ಯುಲರ್ ನಾನು ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಅವ್ರ ಬರ್ಡೇ ಟೈಮಲ್ಲಂತೂ ಮಿಸ್ ಮಾಡ್ತಾನೆ ಇರಲಿಲ್ಲ. ಎವ್ರಿ ಬರ್ಡೇ ಅವ್ರ ಮನೆಗೆ ಹೋಗ್ತೀನಿ,
ಅವ್ರ ಮನೆಗೆ ಹೋದಾಗ ಅವ್ರ ಮನೆ ಮಾತಾಡ್ಸ್ಕೊಂಡೆಲ್ಲ ಈಚೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಲ್ಲೊಂದು ಬ್ಲಡ್ ಕ್ಯಾಂಪ್ ಮಾಡ್ತಾರೆ. ಸೊ ಆ ಒಂದು ರಿಟರ್ನ್ ಗಿಫ್ಟ್ ಥರ ಪ್ರತಿ ವರ್ಷವೂ ನಾನೊಂದೊಂದು ಒಂದು ಬಾಟ್ಲ್ ಬ್ಲಡ್ ಕೊಡ್ತೀನಿ. ರಕ್ತದಾನಕ್ಕಿಂತ ಶ್ರೇಷ್ಠ ದಾನ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅಂತ ದೊಡ್ಡ ವ್ಯಕ್ತಿಗೆ ಅವ್ರಿಗೆ ಕೊಡೋಷ್ಟು ದೊಡ್ಡ ಶಕ್ತಿ ನನಗೇನು ಆ ಟೈಮಲ್ಲಿ ಇರ್ತಿರ್ಲಿಲ್ಲ. ಮತ್ತೆ ಅವ್ರಿಗೂ ಆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ 100% ಇಲ್ಲ. ಒಬ್ಬ ಸ್ಟಾರ್ ಜೊತೆ ಅವ್ರ ಬ್ಯಾನರಲ್ಲಿ ಇಂಟ್ರಡ್ಯೂಸ್ ಆಗಿ ಒಂದು ಒಳ್ಳೆ ಆಶೀರ್ವಾದ ಸಿಕ್ತು. ಅಲ್ಲಿಂದ ಸುಮಾರು ಸಿನಿಮಾಗಳನ್ನ ಮಾಡೋದಕ್ಕೊಂದು ಅವಕಾಶ ಸಿಕ್ತು. ಇಂಡಸ್ಟ್ರಿಲಿ ಕೂಡ ರೆಕಗ್ನೈಸ್ ಆಗಕ್ಕೆ ಸ್ಟಾರ್ಟ್ ಆದೆ. ಅಲ್ಲಿಂದ ಸುಮಾರು ಸಿನಿಮಾಗಳು ಮಾಡಿದೆ. ಅದಾದಮೇಲೆ ಸಿಂಗಲ್ ಹೀರೋ ಆಗಿ ಏನೆಂದು ಹೆಸರಿಡಲಿ ಅಂತ ಒಂದು ಸಿನಿಮಾ ಮಾಡಿದೆ. ಆಮೇಲೆ ಅತೃಪ್ತ ಅಂತ ಒಂದು ಸಿನಿಮಾ ಮಾಡಿದೆ. ಯಾರ ಜೊತೆ ನಾನು ಜೂನಿಯರ್ ಆರ್ಟಿಸ್ಟಾಗಿ ನಾನು ಕೆಲಸ ಮಾಡಿದ್ನೋ ಆ ಸಿನಿಮಾ ಹೀರೋಯಿನ್ ಜೊತೆನೇ ನಾನು ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ ಆಗಿ ನಾನು ನನ್ನ ಪ್ರಕಾರ ಅಂತ ಗೊತ್ತಾಯ್ತು ನೀವು ಹೇಳ್ತಿರೋದು ನನ್ನ ಪ್ರಕಾರ ಮೂವಿ ಬಗ್ಗೆ. ಆ ಸಿನಿಮಾದಲ್ಲಿ ಪ್ರಿಯಮಣಿಯವರು, ಕಿಶೋರು, ನಾನು ಮತ್ತು ಮಯೂರಿ ಲೀಡ್ ಕ್ಯಾರೆಕ್ಟರ್ಸಲ್ಲಿ ಆ್ಯಕ್ಟ್ ಮಾಡ್ತೀವಿ. ಒಂದು ಒಳ್ಳೆ ಖುಷಿಯಾದಂಥ ವಿಚಾರ ಅಂದರೆ ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಅವ್ರ ಜೊತೆನೇ ಒಂದು ಲೀಡ್ ಕ್ಯಾರೆಕ್ಟರ್ ಆಗಿ ಸ್ಕ್ರೀನ್ ಶೇರ್ ಮಾಡೋದಿದೆಯಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ನರ್ ಪ್ರಿಯಮಣಿ ಅವರು. ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅವ್ರಿಗೇನಾದರೂ ಆ ಶೂಟಿಂಗ್ ಟೈಮಲ್ಲಿ ನೀವು ಹೇಳ್ಕೊಂಡಿದ್ರ ಅಥವಾ ಅವ್ರಿಗೇನಾರು ಇದ್ರ ಹೇಳಿದ್ದೆ. ನಾನು ಫೋಟೋ ಕೂಡ ಗೊತ್ತಿರಲಿಲ್ಲ ಅವ್ರಿಗೆ, ಬಟ್ ನಾನು ಹೇಳ್ಬಿಟ್ಟು ಫೋಟೋ ತೋರಿಸಿದ್ರೆ ಲಿಟ್ರಲಿ ಶಾಕ್ ಹೋಗೋದ್ರು ಅವರು. ವಾಟ್ ಮ್ಯಾನ್, ಇಲ್ಲಿಂದ ಇಲ್ಲಿಗೆ ಜರ್ನಿ, ಪ್ರೌಡ್ ಆಫ್ ಯು ಅಂತೆಲ್ಲ ತುಂಬ ಖುಷಿ ಪಟ್ಟರು ಅವರು. ಸೊ ಅದು ನನಗೆ ಸಿನಿಮಾದಲ್ಲಿ ಬ್ರೇಕ್ ಕೊಟ್ಟಂಥ ಸಿನಿಮಾದಲ್ಲಿ ನಾನು ಒಬ್ಬ ಸಿನಿಮಾ ಹೀರೋ ಅಂತ ಅನ್ಸ್ಕೊಂಡಿದ್ದು ನನ್ನ ಪ್ರಕಾರ ಒಂದು ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಅದರಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಅದಾದಮೇಲೆ ಸುಮಾರು ಸಿನಿಮಾಗಳು, ಲಾಂಗ್ ಡ್ರೈವ್ ಅಂತ ಮಾಡಿದೆ ಸೋಲೋ ಸಿಂಗಲ್ ಹೀರೋ ಆಗಿ. ಈಗ ಪ್ರೆಸೆಂಟ್ಲಿ ವರ್ಣ ಅಂತ ಒಂದು ಮಾಸ್ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ, ರೆಡಿ ಇದೆ. ಸೊ ಇದು ನನ್ನ ಅಂದರೆ ಸಿಂಗಲ್ ಹೀರೋ ಆಗಿ ಅಂದರೆ ಲೀಡ್ ಹೀರೋ ಆಗಿ 5ನೇ ಸಿನಿಮಾ, ಸೆಕೆಂಡ್ ಲೀಡು ಅದೆಲ್ಲ ಸೇರಿ 9ನೇ ಸಿನಿಮಾ ಇದು. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ನನಗೊಂದು ಕ್ಯೂರಿಯಸ್ ಕ್ವಶನ್ ಇದೆ. ಆಲ್ಮೋಸ್ಟ್ 14ರಿಂದ 15 ವರ್ಷ ಸಿನಿ ಪಯಣ ನಿಮ್ಮದು. ಈ ಇಷ್ಟು ವರ್ಷದಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಆಗಲಿ, ಒಂದೇ ಒಂದು ಕಾಂಟ್ರವರ್ಸಿ ಆಗಲಿ, ಒಂದೇ ಒಂದು ರೂಮರ್ಸ್ ನಿಮ್ಮ ಬಗ್ಗೆ ಇಲ್ಲ. ಹೇಗೆ? ನಾನು ಏನಕ್ಕೆ ಈ ಕ್ವಶನ್ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗಿನ ಜನ್ರೇಷನಲ್ಲಿ ಕೆಲವರು 1 ವರ್ಷ 2 ವರ್ಷಕ್ಕೆ ಸಿನಿಮಾ ಪಯಣ ಮಾಡಿ ಅದರಲ್ಲಿ ಸಕ್ಸಸ್ ಸಿಗದೇ ಇದ್ದಾಗ ಏನೋ ಒಂದು ಕಾಂಟ್ರವರ್ಸಿ ಮಾಡಿ ಅಥವಾ ಏನೋ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ತಾನು ಹೈಲೈಟ್ ಆಗ್ತೀನಿ, ಅದರಿಂದ ನನಗೇನೋ ಚಾನ್ಸ್ಗಳು ಹುಟ್ಕೊಳ್ಳುತ್ತೆ ಅನ್ನೋ ಆಸೆಯಿಂದ ಮಾಡ್ತಿದ್ದಾರೆ ಕೆಲವರು, ಅಥವಾ ಗೊತ್ತಿಲ್ಲದೆ ಮಾಡ್ತಿರ್ಬೋದೇನೋ, ಗೊತ್ತಿಲ್ಲ. ಮೇ ಬಿ ನನ್ನ ರೂಟಲ್ಲಿ ನಾನು ಕ್ಲಿಯರ್ ಆಗಿದ್ದೆ ಅನ್ಸುತ್ತೆ. ಅಂದರೆ ಎಲ್ಲೂ ಏನು ಡೈವರ್ಷನ್ ತಗೊಳ್ದಲೆ ನಾನು ಹೇಳಿದೆ, ನಮ್ಗೆ ಒಂದೇ ವೇ ಇದ್ದಿದ್ದು, ಆ ವೇನಲ್ಲೇ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದು ಒಂದು ರೀಸನ್ ಇರ್ಬೋದು. ಅನ್ನೆಸೆಸರಿ ಟಾಪಿಕ್ಸಿಗೆ ನಾನೆಲ್ಲೂ ಸಿಗಾಕೊಳಕ್ಕೆ ಹೋಗಲ್ಲ, ಅನ್ನೆಸೆಸರಿ ಕಾಂಟ್ರವರ್ಸಿಗೂ ನಾನು ಸಿಗಾಕೊಳಕ್ಕೆ ಹೋಗಲ್ಲ. ನೆಸೆಸಿಟಿ ಇಲ್ಲ. ಎಂಡ್ ಆಫ್ ದಿ ಡೇ ಏನು ಗೊತ್ತಾ, ನಾವು ಆಗಬೇಕಾಗಿರೋರು ಅಥವಾ ಕಲಾವಿದರಾಗಿ ಕಂಟಿನ್ಯೂ ಮಾಡಬೇಕಾದ್ರೆ ನಮ್ಮ ಕೆಲಸ ಮಾತ್ರ ಮಾತಾಡಬೇಕು, ಅಥವಾ ಆ ಫ್ರೇಮಲ್ಲಿ ಮಾತ್ರ ನಾವು ಹೈಲೈಟ್ ಆಗಬೇಕು, ಅದ್ರ ಬಗ್ಗೆ ಮಾತ್ರ ಜನ ಮಾತಾಡಬೇಕು ಅಂತ ನಾನು ಯಾವಾಗಲೂ ಫೀಲ್ ಮಾಡೋನು. ಅಥವಾ ನಾನು ಹಿಂದೆ ಏನು ಪ್ರಾಜೆಕ್ಟ್ ಮಾಡಿದ್ದೆ, ನೆಕ್ಸ್ಟ್ ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಮಾತ್ರ ಜನ ಮಾತಾಡಬೇಕು. ಈಗೇನೋ ನಮಗೆ ಇವತ್ತು ಹೆಂಗಿದೆ ಟೈಮ್ ಅಂದರೆ, ಲೈಕ್ ಫಾಲೋವರ್ಸಲ್ಲಿ ಅಳಿತಾರೆ ಜನ ಇವತ್ತು. ನಿನಗಿರೋ ಫಾಲೋವರ್ಸ್ ಮೇಲೆ ಫ್ರೆಂಡ್ಶಿಪ್ಗಳು ಮಾಡ್ಕೊತಾರೆ ಇವತ್ತು. ಸೊ ಫಾಲೋವರ್ಸ್ ಬೇಕು ಅಂತಲೇ ಒಂದಷ್ಟು ಕಾಂಟ್ರವರ್ಸಿಗಳು ಮಾಡ್ಕೊತಾರೆ. ನಾವು ಯಾವತ್ತೂ ಆ ರೂಟಿಗೆ ಓದೋನೇ ಇಲ್ಲ. ನನ್ನ ಕೆಲಸ ಮಾತಾಡಬೇಕು, ನನ್ನ ಕೆಲಸ ಚೆನ್ನಾಗಿ ಮಾಡಿ ಅದರಿಂದ ನನಗೆ ಫಾಲೋವರ್ಸ್ ಜಾಸ್ತಿ ಆಗಬೇಕು ಅಥವಾ ಅಭಿಮಾನಿಗಳು ಜಾಸ್ತಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋನು ನಾನು. ಮೇ ಬಿ ಅದು ಮೇನ್ ರೀಸನ್ ಅಂತ ಅನಿಸುತ್ತೆ. ಬಟ್ ಈಗ ಬರ್ತಿರೋರು ಅದು ಬೇಕು ಅಂತ ಮಾಡ್ಕೊತಿದ್ರು ಅಥವಾ ಅನ್ನೆಸೆಸರಿ ಸಿಗಾಕೊಂತಿದಾರೋ ಗೊತ್ತಿಲ್ಲ ನನಗೆ. ಕಾಂಟ್ರವರ್ಸಿಯಾಗಿ ಉಳ್ಕೊಳತ್ತೆ ಹೊರತು ನಿಮ್ಗೆ ಅದನ್ನು ಕೆಲಸದ ರೂಪವಾಗಿ ಕನ್ವರ್ಟ್ ಆಗಲ್ಲ ಯಾವತ್ತು. ಬಟ್ ನಾವು ಬಂದಿದ್ದ ಗೋಲ್ನ ನಾವು ಯಾವತ್ತೂ ಮರಿಬಾರ್ದು ಅಂತ ನಾನು ಫೀಲ್ ಮಾಡೋನು. ನಾನು ಬೇಸಿಕಲಿ ಹೆಂಗೆ ಅಂದರೆ, ಓಕೆ ಕ್ಯಾಮ್ರಾ ಮುಂದೆ ಇದ್ದಾಗ ಮಾತ್ರ ಆರ್ಟಿಸ್ಟು, ಕ್ಯಾಮ್ರಾಯಿಂದ ಹೊರಗಡೆ ಬಂದಾಗ ನಾನು ಒಬ್ಬ ಫ್ಯಾಮಿಲಿ ಮ್ಯಾನು, ನಂದು ಒಂದು ಜಾಯಿಂಟ್ ಫ್ಯಾಮಿಲಿ, ಅದಕ್ಕೆ ಯಾವತ್ತೂ ಧಕ್ಕೆ ತರಬಾರ್ದು ಅಂತಲೇ ನಾನು ಇದುವರೆಗೂ ನಾನು ಫಾಲೋ ಮಾಡ್ಕೊಂಡ್ಬರ್ತಾ ಇರೋದು. ಇವಾಗ ನಾನು ಸುಮಾರು ಜನ ನೋಡ್ತೀನಿ, ಜೊತೆಲಿ ಇದ್ದಿದ್ದು ಗೆಳೆಯರನ್ನೇ ಕೆಲವ್ರು ನೋಡ್ತೀನಿ. ಮುಂಚೆ ಒಂಥರ ಇರ್ತಾರೆ, ಫೇಮ್ ಬಂದ ತಕ್ಷಣ ಚೇಂಜ್ ಆಗ್ತಾ ಹೋಗ್ತಾರೆ. ಮೇ ಬಿ ಅದು ಅವರ ವ್ಯಕ್ತಿತ್ವ, ಮೆಂಟಾಲಿಟಿ ಅಂತ ಅನಿಸುತ್ತೆ. ಒಬ್ಬ ಕಲಾವಿದ ಆಗಿರಬೇಕು ಅಂತ ನಾನು ಬಯಸುವಂಥವ್ನು. ಇವಾಗ ಕ್ರಿಕೆಟ್ ವಿಚಾರಕ್ಕೆ ಬರೋಣ. ಆ್ಯಕ್ಟಿಂಗಿಂದ ಕ್ರಿಕೆಟಾ ಅಥವಾ ಹೆಂಗೆ? ನಾನೇನು ಲೆದರ್ ಬಾಲ್ ಪ್ಲೇಯರ್ ಅಲ್ಲ. ಕಾಲೇಜ್ ಡೇಸಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದೆ. ಬಟ್ ದಿನಕರ್ ಸರ್ ಜೊತೆ ನಾನು ಅವ್ರ ಬ್ಯಾನರಲ್ಲಿ ಸಿನಿಮಾ ಮಾಡಿದ್ದಾದ್ಮೇಲೆ ಅವ್ರ ಜೊತೆ ಕ್ರಿಕೆಟ್ ಆಡ್ತಾ ಇದ್ದೆ. ಅವಾಗ KCC ಅಂತ ಸುದೀಪ್ ಸರ್ ಸ್ಟಾರ್ಟ್ ಮಾಡ್ತಾರೆ, ಕನ್ನಡ ಚಲನಚಿತ್ರ ಕಪ್ ಅಂತ. ಇನ್ನೇನು ನಾಳೆ ಸೆಲೆಕ್ಷನ್ ಆಗಬೇಕು, ಹಿಂದಿನ ದಿನ ಸಡನ್ ಆಗಿ ದಿನಕರ್ ಸರ್ಗೆ ನಾನು ನೆನಪಾಗಿದ್ದೀನಿ. ಅವ್ರು ಫೋನ್ ಮಾಡ್ತಾರೆ, ಬಾ ಅರ್ಜೆಂಟಾಗಿ ಏನೋ ಒಂದು ಕೆಲಸ ಇದೆ ಅಂತ. ಹೋದ ತಕ್ಷಣ ಸುದೀಪ್ ಸರ್ ಜೊತೆಲಿ ಇರ್ತಾರೆ. ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ದಿನಕರ್ ಸರ್ ಈ ಥರ ಸುಮಾರು ಸಿನಿಮಾಗಳು ಮಾಡಿದ್ದಾನೆ, ಸೀರಿಯಲ್ ಕೂಡ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ, ಹಾಕೊಂಬೋದು ಇವನ್ನ ಅಂತ. ಸೊ ಅಲ್ಲಿ ಲೆದರ್ ಬಾಲ್ ಜರ್ನಿ ಅಲ್ಲಿ ಸ್ಟಾರ್ಟ್ ಆಗಿದ್ದು. TCL ಅಂತ ನಮ್ಮ
ರಾಜೇಶ್ ಧ್ರುವ ಅಂತ ಆರ್ಟಿಸ್ಟು ಅಗ್ನಿಸಾಕ್ಷಿ ಅಗ್ನಿಸಾಕ್ಷಿ ಈ ಪೀಟರ್ ಅಂತ ಕೂಡ ಸಿನಿಮಾ ಮಾಡಿದ್ದಾರೆ. ಅವರು ಒಂದು ಆರ್ಗನೈಸ್ ಮಾಡ್ತಾರೆ, ಅವ್ರ ಗೆಳೆಯರೆಲ್ಲ ಸೇರ್ಕೊಂಡು ದೀಪಕ್ ಮನು ಅಂತೆಲ್ಲ ಸೇರ್ಕೊಂಡು TCL ಅಂತ ಮಾಡ್ತಾರೆ. ಸೊ ಅಲ್ಲಿ 6-7 ಟೀಮ್ಸ್ ಏನೋ ಮಾಡ್ತಾರೆ. ಅದ್ರಲ್ಲಿ ನನಗೂ ಒನ್ ಆಫ್ ದ ಕ್ಯಾಪ್ಟನ್ಸಿ ಕೊಟ್ಟು ಅಲ್ಲಿ ನಮ್ಮ TCL ಅಂತ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ನನಗೆ. ಬಟ್ ಅದನ್ನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ತಿದ್ದು. ಬಟ್ ಅಲ್ಲಿಂದ ಇಲ್ಲಿ ಶಿಫ್ಟ್ ಆದಮೇಲೆ ರಾಜ್ ಕಪ್ ಅಂತ ಇನ್ಕ್ಲೂಡ್ ಮಾಡಿಕೊಂಡ್ರು. ಅಲ್ಲಿ ಸಮೃದ್ಧಿ ಮಂಜುನಾಥ್ ಸರ್ ಇದಾರಲ್ಲ, ಅವರು ಟೀಮೆಲ್ಲ ನಾನು ಆಡಿದೆ. ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. CCLಗೆ ಸುದೀಪ್ ಸರ್ ಸೆಲೆಕ್ಟ್ ಮಾಡ್ಕೋತಾರೆ. ರಾಜೀವ್ ಅವ್ರು ರೆಫರ್ ಮಾಡ್ತಾರೆ ನಾನು ರಾಜ್ ಕಪ್ಪು ನಾವು ವಿನ್ನರ್ಸ್ ಆಗ್ತೀವಿ ಸಮೃದ್ಧಿ ಟೀಮಲ್ಲಿ. ಅಲ್ಲಿ ಆ ಸೀರೀಸ್ ನಾನು ತುಂಬ ಚೆನ್ನಾಗಿ ಆಡ್ತೀನಿ. ಅಲ್ಲಿ ರಾಜೀವ್ ಅವ್ರು ನೋಡಿ ಸರ್ ಈ ಥರ ಒಳ್ಳೆ ಪ್ಲೇಯರ್ ಇದ್ದಾರೆ ಅಂತೇಳಿ, ಗೊತ್ತು ಅರ್ಜುನ್ KCCL ಆಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಕರೆದು ಟೀಮ್ ಇನ್ಕ್ಲೂಡ್ ಮಾಡ್ಕೊತಾರೆ. ಐ ಥಿಂಕ್ ಒನ್ ವಂಡರ್ಫುಲ್ ಜರ್ನಿ. ಇನ್ನೊಬ್ಬ ಮೇರು ಸೂಪರ್ ಸ್ಟಾರ್ ಜೊತೆ. ಹೌದು ಅಲ್ಲ, ನೋಡಿ ನೀವು ಎಷ್ಟು ಲಕ್ಕಿ ಇರ್ಬೋದು ಅಂತ ಹೇಳಿದ್ರೆ, ಆವಾಗಲೇ ಹೇಳಿದೆ ಗೆಳೆಯರೆ, ಜೂನಿಯರ್ ಆರ್ಟಿಸ್ಟ್ ಆಗಿ ಪುನೀತ್ ಸರ್ ಜೊತೆಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಸಿನಿಮಾ ಎಂಟ್ರಿ ದರ್ಶನ್ ಸರ್ ಅವರ ಬ್ಯಾನರಲ್ಲಿ, ಇಲ್ಲಿ ಕ್ರಿಕೆಟ್ ಸುದೀಪ್ ಸರ್ ಜೊತೆಗೆ. ನಿಮ್ಮಂಥ ಲಕ್ಕಿಯೆಸ್ಟ್ ಪರ್ಸನ್ ಯಾರೂ ಇಲ್ಲ ಅನ್ಕೋತೀನಿ. ಗಾಡ್ಸ್ ಗ್ರೇಸ್. ಆ್ಯಕ್ಚುಲಿ ಲಕ್ಕಿನೇ. ಅಂದರೆ ಅಷ್ಟು ಜನಗಳ ಜೊತೆ ಚೆನ್ನಾಗಿರೋದು ತುಂಬ ಕಷ್ಟ ನಮ್ಮ ಇಂಡಸ್ಟ್ರಿಲಿ. ಒಬ್ರ ಜೊತೆ ಚೆನ್ನಾಗಿದ್ರೆ ಇನ್ನೊಬ್ರ ಜೊತೆ ಅದು ಕಾಂಪ್ಲಿಕೇಶನ್ಸ್ ಸುಮಾರು ಜನ ಹೇಳ್ತಾರೆ. ಬಟ್ ನನಗೆ ಇದುವರೆಗೂ ಯಾರೂ ಆ ಥರ ನನ್ನ ಫೀಲ್ ಮಾಡಿಸಿಲ್ಲ ನನಗೆ. ಸುದೀಪ್ ಸರ್ ಕೂಡ ಅವರು ಸುಮಾರು ಸಿನಿಮಾಗೆ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಟ್ರೈಲರ್ ಲಾಂಚ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ನಮ್ಮ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಕಲೆಕ್ಷನ್ ಇದೆ. ನನ್ನ ತಮ್ಮಂದು ರೀಸೆಂಟಾಗಿ ಮದುವೆ ಆಯಿತು. ಮನೆಗೆ ನಾವು ಕಾರ್ಡ್ ತೊಗೊಂಡೋದಾಗ ಪ್ರಿಯಾಕ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಇಡೀ ಫ್ಯಾಮಿಲಿನ. ಅವ್ರು ಬರಬೇಕಿತ್ತು, ಕಾರಣಾಂತರಗಳಿಂದ ಲಾಸ್ಟ್ ಮೂಮೆಂಟಲ್ಲಿ ಬರೋಕ್ಕಾಗಿಲ್ಲ. ಬಟ್ ಮನೆಗೆ ಕರ್ಕೊಂಬ ಎಲ್ಲರೂ ಫ್ಯಾಮಿಲಿನ ಅಂತ ಹೇಳಿದ್ರು. ಮುಂಚೆ ಎಲ್ಲ ಒಂದು ಕಡೆ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇತ್ತು. ಬಟ್ ಸುದೀಪ್ ಸರಿಂದ ಒಂದಷ್ಟು ಇಂಟರ್ನ್ಯಾಷನಲ್ ಗ್ರೌಂಡ್ಸಲ್ಲಿ ಕ್ರಿಕೆಟ್ ಆಡೋಂಗಾಯಿತು. ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಅಂದರೆ ಒಂದು 15-18 ಜನ ಸ್ಕ್ವಾಡಲ್ಲಿ ನಾನು ಒಬ್ಬ ಪ್ಲೇಯರ್ ಆಗಿದ್ದೀನಿ ಅಂದರೆ ಮೇ ಬಿ ನಾನು ಮೋಸ್ಟ್ಲಿ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಅನ್ಕೊತೀನಿ. ಕರೆಕ್ಟ್. ಕಲಾವಿದಂಗೆ ಏನೋ ಒಂದು ಬೇಕು. ಈಗ ಕೆಲವ್ರು ಏನಂದರೆ ತುಂಬ ಟ್ರಿಪ್ಗಳು ಹೋಗ್ತಾರೆ ಅಥವಾ ಲಾಂಗ್ ಡ್ರೈವ್ ಹೋಗ್ತಾರೆ, ಇನ್ನೊಂದು ಮತ್ತೊಂದು ಅವ್ರಿಗೊಂದು ಓನ್ ಸ್ಪೇಸ್ ಅಂತ ಬೇಕು ಅಂತಲ್ಲ. ನನ್ನ ಓನ್ ಸ್ಪೇಸ್ ಅಂದರೆ ಕ್ರಿಕೆಟ್. ಇದರ ಮಧ್ಯೆ ನೀವು ಒಂದ್ಸಲ 6 ಪ್ಯಾಕ್ ಎಲ್ಲ ಮಾಡಿದ್ರಿ. ಫಿಟ್ನೆಸ್ ಜರ್ನಿ, ಫಿಟ್ನೆಸ್ ಇವಾಗಲೂ ಮಾಡ್ತಿದ್ದೀರಾ ಅಥವಾ ಅದೊಂದು ಜಸ್ಟ್ ಒಂದು ಟೈಮ್ ಬೀಯಿಂಗ್ ಅಂತ ಇತ್ತಾ? ಇಲ್ಲ, ನಾನು ಇವಾಗಲೂ ಫಿಟ್ನೆಸ್ ಮಾಡ್ತೀನಿ. ಆ್ಯಕ್ಟರ್ಸ್ಗೆ ಎಸ್ಪೆಷಲಿ ಹೀರೋ ಲೀಡ್ ಕ್ಯಾರೆಕ್ಟರ್ ಮಾಡೋರಿಗೆ ಫಿಸಿಕಲಿ ತುಂಬ ಇಂಪಾರ್ಟೆಂಟ್. ಯೂಶ್ವಲಿ ಸ್ಪೋರ್ಟ್ಸಲ್ಲಿರೋರು ಫಿಟ್ನೆಸ್ ಫ್ರೀಕ್ ಇದ್ದೇ ಇರ್ತಾರೆ. ನಮಗೆಲ್ಲ ಒಂದು ಕಡೆ ಏನಂದರೆ ನಮ್ಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು. ಅಂದರೆ ಈಗ ನಾನು 6 ಪ್ಯಾಕ್ ಮಾಡಬೇಕು ಅಂತ ಹೋದಾಗ ಶ್ರೀನಿವಾಸ್ ಗೌಡ್ರು ಅಂತ ಮಸಲ್ 360 ಅಂತ ಜಿಮ್ ಇದೆ. ಆಲ್ಮೋಸ್ಟ್ ಇಂಡಸ್ಟ್ರಿಲಿರೋರೆಲ್ಲ ಸುಮಾರು ಜನ ಅಲ್ಲಿ ಹೋಗ್ತಾರೆ. ಒಳ್ಳೆ ಗುರುಗಳು ಸಿಕ್ಕಿದ್ರು, ಅವ್ರು ಚೆನ್ನಾಗಿ ಟ್ರೈನ್ ಮಾಡಿದ್ರು. ಬಟ್ ಇವಾಗಲೂ ರೆಗ್ಯುಲರ್ ಫಿಟ್ನೆಸ್ ನಾನು ಇದ್ದೀನಿ. ಸೊ ಅದು ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್. ಲೈಫಿನ ಮೇಜರ್ ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫ್ ಪಾರ್ಟ್ನರ್? ಇಲ್ಲ, ನಮ್ಮ ರಿಲೇಟಿವ್ ಹುಡುಗಿನೇ ನಾನು ಲವ್ ಮಾಡಿದೆ. ಸೊ ಲವ್ ಮಾಡಿದ ಮೇಲೆ ಮನೇಲಿ ಗೊತ್ತಾಯಿತು, ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ದಲೆ. ಅವ್ರ ಮನೇಲೂ ಓಕೆ, ಅಷ್ಟೊತ್ತಿಗಾಗಲೇ ಒಂದಷ್ಟು ರೆಕಗ್ನಿಷನ್ ಫೇಮ್ ಎಲ್ಲ ಬಂದಿತ್ತು ನನಗೆ. ಓಕೆ, ಹುಡುಗಂಗೆಲ್ಲ ಏನು ಬ್ಯಾಕ್ ಗ್ರೌಂಡು ಇಲ್ಲ ಅಂದರೂ ಕೂಡ ಇಂಡಸ್ಟ್ರಿಲಿ ಬಂದು ಏನೋ ಒಂದು ಅಚೀವ್ ಮಾಡಿದ್ದಾನೆ, ಇಲ್ಲೂ ಏನು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಕೊಡ್ಬೋದು ಅಂತ ಅವ್ರಿಗೂ ಅನಿಸ್ತು. ನನಗೇನೋದಕ್ಕಿಂತ ಯೂಶಲಿ ಕಲಾವಿದರುಗಳಿಗೆ ಹೆಣ್ಣು ಕೊಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಇಂಡಸ್ಟ್ರಿಲಿ, ಸೆಕ್ಯೂರಿಟಿ ಇರಲ್ಲ ಅಂತ ಯೋಚನೆ ಮಾಡ್ತಾರೆ. ಬಟ್ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ಸೊ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಚೆನ್ನಾಗಿರೋದ್ರಿಂದ ಅವರು ಓಕೆ, ಹುಡುಗ ಇಂಡಸ್ಟ್ರಿಲಿ ಇದ್ರೂ ಕೂಡ ಫ್ಯಾಮಿಲಿ ವೆಲ್ ಸೆಟೆಡ್ ಫ್ಯಾಮಿಲಿ, ಚೆನ್ನಾಗಿರ್ತಾನೆ ಅಂತೇಳಿ ಎಲ್ಲ ಮದುವೆ ಮಾಡಿಕೊಡ್ತಾರೆ. ಆ್ಯಂಡ್ ಶಿ ಈಸ್ ವೆರಿ ಸಪೋರ್ಟಿವ್. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಎಸ್ಪೆಷಲಿ ಆ್ಯಕ್ಟರ್ಸ್ಗೆ ಪಾರ್ಟ್ನರ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅವ್ರು ಸಪೋರ್ಟಿವ್ ಆಗಿಲ್ಲ ಅಂದರೆ ನಿಮಗೆ ಇಂಡಸ್ಟ್ರಿಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಒನ್ ಟೈಮಲ್ಲಿ ನನ್ನ ಕೆರಿಯರ್ ಡ್ರಾಪ್ ಆದಾಗ, ನಾನು ತುಂಬ ಲೋವಲ್ಲಿದ್ದಾಗ ಅವಳು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ನಾನು ಒಂದು ಟೈಮ್ಗೆ ಸೀರಿಯಲ್ ಸಾಕು ಅಂತೇಳಿ ಕಂಪ್ಲೀಟ್ಲಿ ಬರೀ ಸಿನಿಮಾ ಅಂತಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಸ್ವಲ್ಪ ಸಿನಿಮಾಗಳು ಕಡಿಮೆ ಇತ್ತು ನನಗೆ. ಆ ಟೈಮಲ್ಲಿ ಏನಾಯಿತು, ಯೂಶ್ವಲಿ ಎಲ್ರಿಗೂ ಎಫೆಕ್ಟ್ ಆಗಿದೆ. ಈ ಕರೋನಾ ಅನ್ನೋದು, ಆ ಕೋವಿಡ್ ಅನ್ನೋದು, ಲಾಕ್ಡೌನ್ ಅನ್ನೋದು ಎಲ್ರಿಗೂ ಎಫೆಕ್ಟ್ ಆಗಿದೆ. ನನಗೂ ಆ ಟೈಮಲ್ಲಿ ಯಾವ ಸಿನಿಮಾ ಬರ್ತಿಲ್ಲ, ನಾನು ಮಾಡಬೇಕಾಗಿರೋ ಸಿನಿಮಾ ನಿಂತೋಗುತ್ತೆ. ಟೀಸರ್ ಶೂಟಾಗಿ ಇನ್ನೇನು ಸಿನಿಮಾ ಹೋಗಬೇಕು ಅನ್ನೋ ಟೈಮಲ್ಲಿ ಕಾರಣಾಂತರಗಳಿಂದ, ಕೆಲವು ಜೊತೆಲಿದ್ದ ಸ್ನೇಹಿತರುಗಳಿಂದ ನಾನು ಸಿನಿಮಾ ನಿಂತೋಗುತ್ತೆ. ಒಂದು 2 years ವರ್ಕ್ ಇಲ್ದಿರೋ ಥರ ಆಗೋಗ್ಬಿಡುತ್ತೆ. ಆ ಟೈಮಲ್ಲಿ ಪಾಪ ನನ್ನ ಹೆಂಡತಿ ಸಪೋರ್ಟ್ ಮಾಡ್ದಲೆ. ರಾಜಾರಾಣಿ ಅಂತ ಒಂದು ಶೋ ಬರುತ್ತೆ, ನೀವು ಯೂಶ್ವಲಿ ಕಲರ್ಸ್ ಕನ್ನಡದ ನೋಡಿದ್ರೆ. ಅದು ಫಸ್ಟ್ ಸೀಸನಿಂದ ನಾನು ಕೇಳ್ತಾನೆ ಇದ್ರು. ನನಗೆ ಆಲ್ರೆಡಿ ನಾನು ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿಬಿಟ್ಟಿದ್ದೆ ನಾನು. ಸೊ ಮತ್ತೆ ಏನಕ್ಕೆ ಡ್ಯಾನ್ಸ್ ರಿಯಾಲಿಟಿ ಶೋ? ಬಟ್ ಒಂದು ಟೈಮಲ್ಲಿ ಏನಾಯಿತು, ಫೈನಾನ್ಷಿಯಲಿ ತುಂಬ ಡ್ರಾಪಲ್ಲಿದ್ದೆ, ಪ್ರಾಜೆಕ್ಟ್ಸ್ ಕಮ್ಮಿ ಇದ್ದಾಗ ಮತ್ತೆ ಆಫರ್ ಬರುತ್ತೆ ರಾಜಾರಾಣಿ. ಮತ್ತೆ ನಾನು ರಿಜೆಕ್ಟ್ ಮಾಡ್ತೀನಿ. ಬಟ್ ನಾನು ಹೆಂಡ್ತಿ ಇವಾಗ ಬೈತಾಳೆ ನನಗೆ, ನೀನು ಯಾಕೆ ಆ ಥರ ಯೋಚನೆ ಮಾಡ್ತೀಯಾ, ಲೋಗೋದ್ರಿಂದ ನೀನು ಮತ್ತೆ ಕಾಣಿಸ್ಕೊತೀಯಾ, 4 ಜನಕ್ಕೆ ಗೊತ್ತಾಗುತ್ತೆ, ನೀನು ಡ್ಯಾನ್ಸರ್ ಆಗಿರೋದ್ರಿಂದ, ಸೊ ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡೋದ್ರಿಂದ ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ, ಮಾಡ್ಕೊಂಡು ಹೋಗೋಣ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ನಿನಗೀಗ, ಯಾಕೆ ಬೇಡ ಬರೋದನ್ನ, ಯಾಕೆ ಬೇಡ, ನಿನ್ನ ಗೋಲ್ ನೀನು ಇಟ್ಕೋ, ನಿನ್ನ ಸಿನಿಮಾ ಅಂತ ಇಟ್ಕೋ, ಬಟ್ ಮಾಡೋಣ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವಳ ಆಸೆಗೆ ನಾನು ಮೇಜರ್ ಒಪ್ಕೊಂಡಿದ್ದೆ. ಅವಳು ಯಾವತ್ತೂ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಏನೂ ಕೇಳಿರಲಿಲ್ಲ. ನಾವು ಹೋಗ್ತೀವಿ, ಸ್ಟಾರ್ಟ್ ಮಾಡ್ತೀವಿ, ಹ್ಯೂಜ್ ರೆಮಂಡ್ರೇಷನ್ ಕೊಡ್ತಾರೆ ನಮಗೆ. ಅಲ್ಲಿಂದ ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗ್ತೀನಿ ನಾನು.
ನೋಡಿದ್ರೆ ಒಂದು 3-4 ಎಪಿಸೋಡ್ ಇರ್ಬೋದು ಅಂದ್ಕೊಂಡು ಹೋದ್ರೆ ರನ್ನರ್ ಅಪ್ ಆಗ್ತೀವಿ ನಾವು. ಅಷ್ಟು ಕಷ್ಟಪಡ್ತಾಳೆ ನನ್ನ ಹೆಂಡತಿ, ಯಾಕೆ ಅವಳು ಡ್ಯಾನ್ಸರು ಅಲ್ಲ. ಅದೊಂದು ಗೋಲ್ಡನ್ ಮೊಮೆಂಟ್ ಅಂತ ಹೇಳ್ಬೋದು. ಅಂದರೆ ನಾವು ಆ್ಯಸ್ ಎ ಗಂಡ ಹೆಂಡತಿಯಾಗಿ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಸೊ ರನ್ನರ್ ಅಪ್ ಆಗಿ ಮನೆ ಮಾತಾಗ್ತೀವಿ ಆ ಟೈಮಲ್ಲಿ. ನಮಗೆ ಆ ಟೈಮಲ್ಲಿ ಆ ಫೇಮ್ ಸಿಕ್ಕಿದ್ರಿಂದ ಬೇರೆ ಪ್ರಾಜೆಕ್ಟ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವರ್ಣ ಸಿನಿಮಾ ಸಿಗುತ್ತೆ. ಈಗ ಪ್ರೆಸೆಂಟ್ಲಿ ಶಾಂತಿನಿವಾಸ್ ಅಂತ ಸೀರಿಯಲ್ ಮಾಡ್ತಾಯಿದ್ದೀನಿ. ಅವತ್ತು ರಾಜಾರಾಣಿಗೆ ಸೈನ್ ಮಾಡಿದ್ರೇ ಸೀರಿಯಲ್ಗೂ ಕೂಡ ಸೈನ್ ಮಾಡ್ತೀನಿ ನಾನು. ಜೂನಿಯರ್ ಆರ್ಟಿಸ್ಟ್ ಆಗಿ ಲೈಫ್ನ ನೋಡಿದ್ದೀರಾ, ಅದಾದಮೇಲೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಲೈಫ್ನ ನೋಡಿದ್ದೀರಾ, ಸೀರಿಯಲ್ಗೆ ಲೀಡಾಗೂ ಮಾಡಿದ್ದೀರಾ, ಸಿನಿಮಾದಲ್ಲಿ ಲೀಡಾಗಿ ಮಾಡಿದ್ದೀರಾ. ಇದಿಷ್ಟು ಜರ್ನಿಯಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಬರೋ ಯಂಗ್ಸ್ಟರ್ಸಿಗೆ, ಇವಾಗಿನ ಯೂತ್ಗೆ ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಈಗ ನಾವು ಬ್ಲೈಂಡಾಗಿ ಬಂದೆ ನಾನು ಇಂಡಸ್ಟ್ರಿಗೆ. ಸೊ ಎಲ್ಲರೂ ಹಂಗೆ ಬ್ಲೈಂಡಾಗಿ ಬರೋಕ್ಕಾಗಲ್ಲ. ನನಗೆ ಒಳ್ಳೆ ಸ್ನೇಹಿತರುಗಳು ಇದ್ದಿದ್ದರಿಂದ ಅಥವಾ ನಾನು ಒಳ್ಳೆ ಜನ ಸಂಪಾದನೆ ಮಾಡಿದ್ರಿಂದ, ನಾನು ಕಷ್ಟದ ಟೈಮಲ್ಲಿ ಅವರೆಲ್ಲ ಆಗಿದ್ದರಿಂದ ನನಗೇನು ತುಂಬ ಕಷ್ಟ ಅಂತ ಅನಿಸ್ಲಿಲ್ಲ. ಬಟ್ ಎಲ್ಲರೂ ಲೈಫಲ್ಲೂ ಹಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ದಾರೆ, ನನ್ನ ರಿಲೇಟಿವ್ಸ್ ಸಪೋರ್ಟ್ ಮಾಡಿದ್ದಾರೆ ನಾನು ಕಷ್ಟದ ಟೈಮಲ್ಲಿ. ಸೊ ಹಂಗಾಗಿ ನನಗೆ ಕೆಲಸ ಇಲ್ಲದೇ ಇರೋ ಟೈಮಲ್ಲೂ ಕೂಡ ನನಗೆ ಕೊಡೋದು ತೊಗೊಳೋದು ಇದೆಲ್ಲ ಚೆನ್ನಾಗಿದ್ದಿದ್ದರಿಂದ, ಕೈ ಬಾಯಿ ಎಲ್ಲ ಕರೆಕ್ಟಾಗಿದ್ದರಿಂದ ಇಷ್ಟು ವರ್ಷದವರೆಗೂ ಸಸ್ಟೈನ್ ಆಗೋದಕ್ಕೆ ಅವಕಾಶ ಆಯಿತು. ಬಟ್ ಇನ್ನೂ ಎಷ್ಟೋ ಜನಕ್ಕೆ ಒಳಗಡೆ ಬಂದ ತಕ್ಷಣ ಒಂದು 6 ತಿಂಗಳು ಕೆಲಸ ಇಲ್ಲ ಅಂದರೆ ಅವರು ಮತ್ತೆ ವಾಪಸ್ ಇಂಡಸ್ಟ್ರಿಯಿಂದ ವಾಪಸ್ ಹೋಗೋಕ್ಕಾಗಲ್ಲ. ಅವ್ರು ಅಂದ್ಕೊಂಡಿದ್ದು ಮಾಡಲಿಲ್ಲ ಅಂದರೆ ಅವ್ರಿಗೆ ಜೀವನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಬರಲ್ಲ. ನಾನು ಸುಮಾರು ಕಡೆ ಹೇಳಿದ್ದೀನಿ ಇದನ್ನು. ನಾನು ಇವತ್ತಿಗೂ ಹೇಳೋದೇನೆಂದರೆ, ನಿಮ್ಮ ಕಡೆಯಿಂದ ನಿಮ್ಮ ಮನೆಗೆ ತಿಂಗ್ಳಿಗೆ ಇಷ್ಟು ಕೊಡಲೇಬೇಕು, ನೀವು ತಂದೆ ತಾಯಿನ ಸಾಕಬೇಕು ಅಥವಾ ನಿನ್ನ ಬೇರೆ ಒಂದಷ್ಟು ಜನ ಸಾಕಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಂಡಸ್ಟ್ರಿಗೆ ಬರೋದು. ಆಮೇಲೆ ಬಂದವ್ರು ಎಲ್ಲರೂ ಕ್ಲಿಕ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ನಮ್ಮ ಬ್ಯಾಚಲ್ಲಿ 15 ಜನ ನಾವಿದ್ವಿ ನಮ್ಮ ಆ್ಯಕ್ಟಿಂಗ್ ಕ್ಲಾಸಲ್ಲಿ. 15 ಜನದಲ್ಲಿ ನಾವು ಒಂದಿಬ್ಬರು ಮಾತ್ರ ಉಳ್ಕೊಂಡಿದ್ದೀವಿ, ಇನ್ನೊಂದು 13 ಜನ ಇಂಡಸ್ಟ್ರಿಲೇ ಇಲ್ಲ ಇವತ್ತು. ಸೊ ಅದೇ ಥರ ಬಂದವ್ರಿಗೆಲ್ರಿಗೂ ಈಸಿಯಾಗಿ ಪ್ಲಾಟ್ಫಾರ್ಮ್ ಸಿಗುತ್ತೆ, ಅವಕಾಶಗಳು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಬಂದ ಮೇಲೆ ಏನು ಗೊತ್ತಾ, ಲವಮಾನಗಳಿರುತ್ತೆ, ಕಷ್ಟಗಳಿರುತ್ತೆ, ನೋವುಗಳಿರುತ್ತೆ. ಅದನ್ನೆಲ್ಲ ತಡ್ಕೊಳೋ ಕೇಪಬಿಲಿಟಿ ಇದ್ದರೆ ಬರಬೇಕು. ಇಲ್ಲಿ ಒಳಗಡೆ ಬಂದ ತಕ್ಷಣ 1 ವರ್ಷ 2 ವರ್ಷ ಪ್ರಾಜೆಕ್ಟ್ಗಳು ಸಿಗುತ್ತೆ, ಆಮೇಲೆ ಸಿಗಲಿಲ್ಲ ಅಂದರೆ ಇಂಡಸ್ಟ್ರಿನೇ ಬೈಕೊಂತಾರಲ್ಲ, ಅವ್ರನ್ನೆಲ್ಲ ನಾನು ಬೈತೀನಿ ಆ್ಯಕ್ಚುಲಿ. ನಿನಗೆ ಇಲ್ಲಿ ಈ ಥರ ಆಗುತ್ತೆ ಅಂತ ಗೊತ್ತಿದ ಮೇಲೆ ಒಳಗಡೆ ಬಂದಿದೆಯಲ್ವಾ, ನಿನಗೆ ಅವಕಾಶಗಳು ಸಿಗ್ತಿಲ್ಲ ಅಂದ ತಕ್ಷಣ ಇಂಡಸ್ಟ್ರಿನ ಯಾಕೆ ಬೇಕು ಅಂತ, ನಿನ್ನಲ್ಲೇ ಏನೋ ಇದೆ ಮೈನಸ್ ಇದೆ ಅಂತ. ಸೊ ಕಂಟಿನ್ಯೂಸ್ ಇದು ಒಂದು ಕೃಷಿ ಇದ್ದಂಗೆ ಇದು ಕೂಡ ನಿಮಗೆ. ಏನಂದರೆ ಕಂಟಿನ್ಯೂಸ್ ಅಪ್ಡೇಟ್ ಆಗ್ತಿರಬೇಕು, ಕೆಲಸಗಳು ಮಾಡ್ತಿರಬೇಕು, ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊತಿರ್ಬೇಕು, ನಿಮ್ಮ ಬಿಹೇವಿಯರ್ಗಳು ಕರೆಕ್ಟಾಗಿರಬೇಕು. ಐ ಥಿಂಕ್ ಈ ಎಲ್ಲ ಡಿಪಾರ್ಟ್ಮೆಂಟು ನೀವು ಸಸ್ಟೈನ್ ಆಗ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಇಂಡಸ್ಟ್ರಿಗೆ ಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆಗಿಬಿಡ್ತಿದ್ದಾರೆ ಅಥವಾ ಫೇಮಸ್ ಆಗ್ತಿದ್ದಾರೆ. ಅದು ಕ್ಲೀಶೆ ಮಾಡಿನೂ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟು ಆದರೂ ಆಗಿರ್ಬೋದು. ಅವ್ರ ಬಗ್ಗೆ ನೀವೇನಾದ್ರು ಹೇಳೋದಾದರೆ? ಸೋಷಿಯಲ್ ಮೀಡಿಯಾ ಅನ್ನೋದು ನಿಮಗೆ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಪ್ಲಸ್ ಅನ್ನೋದಕ್ಕಿಂತ ಟಾಕ್ಸಿಸಿಟಿ ತುಂಬ ಜಾಸ್ತಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಸೋಷಿಯಲ್ ಮೀಡಿಯಾನ ನಿಮ್ಮ ಪ್ರೊಫೈಲ್ಗೆ ಅಥವಾ ನಿಮ್ಮ ಪ್ರೊಫೆಷನ್ಗೆ ಎಷ್ಟು ಬಳಸ್ಕೋಬೇಕು ಅಷ್ಟು ಮಾತ್ರ ಬಳಸ್ಕೊಂಡ್ರೆ ಒಳ್ಳೆಯದು. ಅತಿರೇಕ ಆದಾಗ ಏನಾಗುತ್ತೆ, ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಲೈಫಲ್ಲಿ. ವೆರಿ ಸಿಂಪಲ್. ಮೊಬೈಲ್ ಯಾಕೆ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತಾರೆ ಗೊತ್ತಾ? ಇದೇ ರೀಸನ್ಗೆ ಕಂಟ್ರೋಲ್ ತಪ್ತಾರೆ ಅಂತ. ಈಗ ನನಗೇನು, ನನ್ನ ಪ್ರೊಫೆಷನ್ಗೆ ಎಷ್ಟು ಬೇಕು ಸೋಷಿಯಲ್ ಮೀಡಿಯಾ, ನಾನು ಮಾಡೋ ಪ್ರಾಜೆಕ್ಟ್ಸ್ ಆಗಿರ್ಬೋದು, ನನ್ನ ಅಪ್ಡೇಟ್ಸ್ಗಳು ಕೊಡೋದಕ್ಕೆ ಅಷ್ಟಕ್ಕೆ ಮಾತ್ರ ಸೋಷಿಯಲ್ ಮೀಡಿಯಾ ಇಟ್ಕೋಬೇಕು. ಅದನ್ನು ಬಿಟ್ಟು ನನ್ನ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೋಬೇಕು, ನಾನು ಇದನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ತಿಕ್ಲು ಥರ ಆಡೋಕ್ಕೆ ಹೋದರೆ ಏನಾಗುತ್ತೆ, ಜನ ಅವ್ರನ್ನ ತಿಕ್ಲು ಅಂತಲೇ ಕರೀತಾರೆ. ತುಂಬ ಜೆನ್ಯೂನ್ ಆಗಿರೋವಂಥ ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡೋ ರೀತಿಯೇ ಬೇರೆ. ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು, ಬೇರೆ ಸೆಕ್ಷನಲ್ಲಿ ಆಗಿರ್ಬೋದು, ತಿಕ್ಲು ಥರ ಕ್ರಿಂಜ್ ಥರ ಆಡೋವಂಥ ವ್ಯಕ್ತಿಗಳನ್ನ ನೋಡೋ ರೀತಿಯೇ ಬೇರೆ ಸೋಷಿಯಲ್ ಮೀಡಿಯಾ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ರೆ, ಕೆಲಸಕ್ಕೆ ಏನು ಬೇಕೋ ಅಷ್ಟು ಬಳಸ್ಕೊಂಡ್ರೆ ಇಟ್ಸ್ ವಿಲ್ ಬಿ ವೆರಿ ಗುಡ್ ಪ್ಲಾಟ್ಫಾರ್ಮ್. ಬಟ್ ಗುಡ್ ಥಿಂಗ್ ಏನಂದರೆ, ಅದರಲ್ಲೇ ತುಂಬ ಜನ ಇವತ್ತು ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಗಳಾಗಿದ್ದಾರೆ, ಬ್ಲಾಗರ್ಸ್ಗಳಾಗಿದ್ದಾರೆ ಅಥವಾ ಯೂಟ್ಯೂಬರ್ಸ್ಗಳಾಗಿದ್ದಾರೆ. ಐ ಥಿಂಕ್ ಕಣ್ಮುಂದನೇ ತುಂಬ ಜನ ಲಕ್ಷಗಟ್ಟಲೆ ದುಡಿಯೋವಂಥ ಪ್ರೊಫೈಲು. ಆಮೇಲೆ ಕೆಲವರಂತೂ ಎಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ನೋಡ್ದಂಗೆ ಅಮೃತಾಂಜನ್ ಅಂತ ಒಂದು ಸೀರೀಸ್ ಬಂದಿದೆ. ಅದರಲ್ಲಿರೋವಂಥ ಕಲಾವಿದರುಗಳು ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳು ನಿಮಗೆ ಯೂಟ್ಯೂಬಲ್ಲಿ ಶಾರ್ಟ್ ಮೂವೀಸ್ಗಳು ಮಾಡ್ತಾರೆ. ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಬಟ್ ಇನ್ನು ಕೆಲವರು ಏನೋ ಕ್ರಿಂಜ್ ಥರ ಆಡೋದು, ಡಬ್ಬ ಥರ ಏನೇನೋ ಮಾತಾಡೋದು, ಅದು ಒಂಥರ ಇರಿಟೇಷನ್ ಆಗಿರೋರು ಇದ್ದಾರೆ. ಏನು ಗೊತ್ತಾ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಜಾಸ್ತಿ. ನಮಗೇನು ಬೇಕು ಅಷ್ಟನ್ನು ಮಾತ್ರ ಬಳಸ್ಕೋಬೇಕು. ನಮ್ದೇನು ಗುರಿ ಏನಿದೆ ಅಷ್ಟು ಮಾತ್ರ ಹೋಗಬೇಕು ಅಂತ ನಾನು ನಂಬಿರೋನು. ಇನ್ನು ಮಿಕ್ಕಿದೆಲ್ಲ ಅವ್ರವ್ರ ಇಂಡಿವಿಜುವಲ್ಗೆ ಬಿಟ್ಟಿದ್ದದು. ಅರ್ಜುನ್ ಅವರೇ, ಕೊನೆಯದಾಗಿ ಜನರಿಗೆ, ನಮ್ಮನ್ನು ನೋಡ್ತಿರೋ ಆಡಿಯನ್ಸಿಗೆ ನಿಮ್ಮ ಕಡೆಯಿಂದ ಮಾತುಗಳು. ರೈಟ್ ಫ್ರಮ್ ಸ್ಕ್ರ್ಯಾಚಿಂದ ಇಲ್ಲಿವರೆಗೂ ನಮ್ಮ ಜರ್ನಿನ ತೋರಿಸಿದ್ದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಮ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಅದ್ರ ಹೊರತಾಗಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಈಗ ಒಂದಷ್ಟು ವರ್ಣ ಅನ್ನೋ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ.
ಹಾಗೆ ಸೀರಿಯಲ್ ಕೂಡ ಒಂದು ಶಾಂತಿ ನಿವಾಸ್ ಅಂತ ನಡೆದಿದೆ. ತುಂಬ ಇನ್ನೊಂದು 2-3 ಸಿನಿಮಾಗಳು ಕೂಡ ಕಮಿಟ್ ಆಗಿದ್ದೀನಿ ಆಲ್ರೆಡಿ. ನಾನು ಯಾವತ್ತೂ ಅದನ್ನೇ ನಂಬೋದು. ನಾನು ಬಿಗಿನಿಂಗಿಂದ ನನ್ನ ಕೆಲಸ ಮಾತ್ರ ಮಾತಾಡಬೇಕು, ನನ್ನ ವ್ಯಕ್ತಿತ್ವ ಮಾತ್ರ ಮಾತಾಡಬೇಕು. ಹೊರಗಡೆ ಇರೋಂಥ ನಮ್ಮನ್ನು ಫಾಲೋ ಮಾಡ್ತೀರ ಅಥವಾ ನಮ್ಮ ಪ್ರಾಜೆಕ್ಟ್ನ ಫಾಲೋ ಮಾಡ್ತಿರೋಂಥ ಜನಗಳು ಅಥವಾ ಅಭಿಮಾನಿಗಳು, ಫಾಲೋವರ್ಸ್ ಏನಂತ ಹೇಳ್ತೀರಾ, ಅವರು ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ 15 ಇಯರ್ಸಿಂದ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಕೆರಿಯರ್ನ ಬಿಲ್ಡ್ ಮಾಡ್ಕೊಳೋದಕ್ಕೆ. ಆ್ಯಸ್ ಎ ಕಲಾವಿದ ಆಗಿ ನನಗೂ ತುಂಬ ಪಾತ್ರಗಳು ಮಾಡಬೇಕು, ಇನ್ನೂ ನನ್ನ ಜಾಸ್ತಿ ಜನ ನಾನು ಮಾಡೋವಂಥ ಆ್ಯಕ್ಟಿಂಗ್ ಅಥವಾ ಪರ್ಫಾರ್ಮೆನ್ಸ್ ನೋಡಬೇಕು ಅನ್ನೋ ಆಸೆ ನನಗೂ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ ನನ್ನ ಕಡೆಯಿಂದ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಅವಿನಾಭಾವ ಸಂಬಂಧ ಹೀಗೆ ಇರಲಿ, ಇದೇ ಥರ ನೀವು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಾವು ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ನಿಮಗೆ ಇನ್ನಷ್ಟು ಸಕ್ಸಸ್ಸು, ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ ಅಂತ ಆ ದೇವ್ರ ಹತ್ರ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಮಸ್ಕ್ ಮ್ಯಾನ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಐ ಲೈಕ್ ದಿಸ್. ಐ ಥಿಂಕ್ ಇದೊಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ನಮ್ಮ ಇಂಡಸ್ಟ್ರಿಲಿ ಮಾಡ್ತಾ ಇರೋದು. ಐ ಥಿಂಕ್ ನಿಮ್ಮ ಇಡೀ ಟೀಮ್ಗೆ ಒಳ್ಳೆಯದಾಗಬೇಕು. ಥ್ಯಾಂಕ್ ಯು. ಇದನ್ನು ದೊಡ್ಡ ಮಟ್ಟದ ಶೋಗಳು ಆಗಬೇಕು ಅಂತ ನಾನು ಬಯಸ್ತೀನಿ. ನಿಮ್ಮ 100ನೇ ಎಪಿಸೋಡ್ಗೆ 1000ನೇ ಎಪಿಸೋಡ್ಗೆ ನಾನು ಬರಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಿಸ್ ಮಾಡದೆ ನೋಡಿ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಇನ್ಸ್ಪೈರ್ ಆಗಿ. ಸೊ ಗೆಳೆಯರೆ, ಇದಿಷ್ಟು ನಿಮ್ಮ ಮೆಚ್ಚಿನ ಕಲಾವಿದ ಅರ್ಜುನ್ ಯೋಗಿಯವರ ಲೈಫ್ ಜರ್ನಿ.